ನಮಸ್ಕಾರ. ನಾನು ಅಮೃತ ವಾಹಿನಿಯ ನಿರ್ದೇಶಕರಾಗಿದ್ದು ಇವತ್ತಿನ ದಿವಸ ಬಾಬನವರ ಹೊಲದಲ್ಲಿ ಈ ಪಪ್ಪಾಯಿ ಗಿಡದ ಕಾರ್ಯಾಗಾರವನ್ನು ನೋಡಲು ನಾವೆಲ್ಲರೂ ಸದಸ್ಯರು ಇವತ್ತಿನ ದಿವಸ ಇಲ್ಲಿ ನಾವು ಆಗಮಿಸಿದ್ದೇವೆ. ಒಳ್ಳೆಯ ಒಂದು ರೀತಿಯಿಂದ ಈ ಪಪ್ಪಾಯಿ ಒಂದು ಮಾದರಿಯ ರೂಪದಲ್ಲಿ ಈ ಎಲ್ಲ ಈ ಗಿಡಗಳು ಒಳ್ಳೆಯ ಇದರಿಂದ ನಮಗೆ ಈ ಇಳುವರಿ ಗೋಚರಿಸ್ತಾ ಇದೆ. ಇದು ಒಂದು ನಮ್ಮೆಲ್ಲ ಈ ಕಲ್ಯಾಣ ತಾಲೂಕಿನ ಈ ಎಲ್ಲ ರೈತರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಬಾಬನವರ ಈ ಒಂದು ಒಕ್ಕಲತನದ ಒಂದು ನಾವೆಲ್ಲರೂ ನಮ್ಮ ರೈತರು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದು ಅಂತಂದರೆ, ಯಾವುದೇ ಸರ್ಕಾರ ಹಾಗೂ ಯಾವುದೇ ಒಂದು ಸಂಸ್ಥೆಯಿಂದ ನಾವು ದುಡ್ಡು ಕೇಳಲು ಹಾಗೂ ಕೈ ಒಡ್ಡಲು ನಮ್ಗೆ ಯಾವುದೇ ಥರದ ಒಂದು ಇದು ಆಗಲ್ಲ. ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಅಶೋಕ್ ಸಜ್ಜನ್. ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಿಂದ ರಚನೆಯಾದ ಅಮೃತವಾಹಿನಿ ರೈತ ಉತ್ಪಾದಕ ಸಂಸ್ಥೆಯ ನಿರ್ದೇಶಕರು ಇಲ್ಲಿದ್ದಾರೆ. ನಿರ್ದೇಶಕರ ಹೆಸರು ರಾಯಣ್ಣ ಅವರು, ಮತ್ತು ಜೊತೆಗೆ ಬಸವರಾಜ್ ಕಣಜಿ ಸರ್ ಇದ್ದಾರೆ, ಆಮೇಲೆ ವಿಠ್ಠಲರಾವ್ ಇದ್ದಾರೆ. ಸೊ ಇವರು ರೈತ ಉತ್ಪಾದಕ ಸಂಸ್ಥೆಯ ನಿರ್ದೇಶಕರು. ಇವತ್ತು ನಾವು ನಮ್ಮ ರೈತ ಉತ್ಪಾದಕ ಸಂಸ್ಥೆಯ ನಿರ್ದೇಶಕರಾದಂಥ ರಾಯಣ್ಣ ಅವರವರು ಹೊಲದಲ್ಲಿದ್ದೀವಿ. ನೀವು ನೋಡ್ಬೋದು, ಹಿಂದು ಅವರು ಪಪ್ಪಾಯನ ಬೆಳೆಸಿದ್ದಾರೆ. ಸೊ ಪಪ್ಪಾಯ ಬೀಜ ಎಲ್ಲಿಂದ ತಂದಿದ್ದಾರೆ, ಯಾವ ರೀತಿ ಬೆಳೆದರು, ಸೊ ವರ್ಷಕ್ಕೆ ಎಷ್ಟು ಲಾಭ ಬರ್ತಾ ಇದೆ, ಸೊ ರೈತರಿಗೆ ಏನು ಸಲಹೆ ಕೊಡ್ಬೋದು, ಅದ್ರ ಬಗ್ಗೆ ನಾನು ಅವರಿಗೆ ಇವತ್ತು ಸಂದರ್ಶನ ಮಾಡ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಇವಾಗ ಇಲ್ಲಿ ನಾನು ನೋಡ್ತಿದ್ದೀನಿ, ಪಪ್ಪಾಯನ ನೀವು ತಂದಿದ್ದೀರಿ, ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಸೊ ಫಸ್ಟ್ ನೀವು ಪಪ್ಪಾಯನ ನಿಮಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಸೊ ಬೀಜ ನೀವು ಎಲ್ಲಿಂದ ತೊಗೊಂಬಂದ್ರಿ? ಸರ್, ನಾವು ಅಯ್ಯನೇ ಮೋಳದಿಂದ ತಂದಿವಿ ಸರ್, ಮಹಾರಾಷ್ಟ್ರದಿಂದ. ಇಲ್ಲಿ ಡೆಲಿವರಿ ಕೊಟ್ಟು ಸರ್, 12 ರೂಪಾಯಿ ಒಂದು ನಾವು ನಾಟಿ ಮಾಡ್ತೀವಿ ಸರ್. ಈಗ ಎಷ್ಟು ವರ್ಷ ಆಯ್ತು? ನಾವು ಇದು 9ನೇ ತಿಂಗಳದ ಸರ್. ಡಿಸೆಂಬರ್ ಹಚ್ಚಿದ್ವಿ, ನವಂಬರ್ದಾಗ ಸರ್. ಎಷ್ಟು ಎಕರೆ ಹಚ್ಚಿದೆ? ಈಗ ನಾವು 2.5 ಎಕರೆ ಸರ್. 2.5. ಸೊ ಇಲ್ಲಿವರೆಗೆ ಎಷ್ಟು ಒಂದು ಟನ್ ಎಷ್ಟು ಲೋಡು? 8 ತಿಂಗಳು ಸ್ಟಾರ್ಟ್ ಆಯ್ತು ಸರ್. ಸ್ಟಾರ್ಟಿಂಗ್ದಾಗ ಒಂದು ಟನ್ ಬಂತು ಸರ್. ಸೆಕೆಂಡ್ ಅಂದ್ರೆ 2 ಟನ್ ಬಂತು ರೀ. ಹಿಂಗೆ ಜಾಸ್ತಿ ಹಾಕೋದು ಸರ್. ಎಷ್ಟು ಒಂದು ಕಿಲೋಗೆ ಎಷ್ಟು ಸಿಗ್ಲತ್ತ ನಿಮ್ಮ ಪ್ರೈಸ್ ಈಗ? 25 ಸರ್. ಈ ಸರಿಯಾದ 25 ಸರ್. ಸ್ಟಾರ್ಟಿಂಗ್ ಎಷ್ಟಕ್ಕಿತ್ತು? 9 ರೂಪಾಯಿ ಸರ್. 9 ನಡೆದು ಸಿಕ್ಕಿತ್ತು. ಸೊ ಹೆಂಗಂತಾರೆ, ನೀವು ರೈತರಿಗೆ ಏನು ಸಲಹೆ ಕೊಡ್ಬೋದು? ಇದ್ರಲ್ಲಿ ಒಳ್ಳೆ ಲಾಭ ಇದೆ? ಒಳ್ಳೆ ಲಾಭ ಅದ ಸರ್. ಸೊ ಇದಕ್ಕೆ ಏನಾದರೂ ಖರ್ಚು ವೆಚ್ಚ ಅಂದ್ರೆ ಖರ್ಚು ಅದ ಸರ್. ಅದ್ರಾಗ ಹುಳ ಇರ್ಬೋದು, ಮತ್ತೊಂದು ಅದು ಕೆಮಿಕಲ್ಸ್ ಎಲ್ಲ ಖರ್ಚದ ಅಂದ್ರೆ? ಹಾಂ ಅದ ಸರ್. ಸೊ ಬಂಡವಾಳ ಎಷ್ಟಾಗುತ್ತೆ ಅನ್ಕೋತೀರಿ ನೀವು ಅಂದಾಜು? 1 ಎಕರೆ 1 ಲಕ್ಷ ಬರ್ತದೆ. 1 ಲಕ್ಷ. ಸೊ 1 ಎಕರೆ 1 ಲಕ್ಷ ರೂಪಾಯಿ ಅಂದ್ರೆ ನಾವು ಎಷ್ಟದ್ರಿಂದ ತೆಗಿಬೋದು? 5ರಿಂದ 6 ಲಕ್ಷ ತೆಗಿಬೋದು ಸರ್. 2.5 ಎಕರೆದಾಗ 6 ಲಕ್ಷ. ಇದು 1 ಎಕರೆದಾಗ 6 ಲಕ್ಷ ರೂಪಾಯಿ ಮ್ಯಾಗ ಐತೆ. 6 ಲಕ್ಷ ರೂಪಾಯಿ ಮ್ಯಾಗಾಗುತ್ತೆ ಅಂದ್ರೆ ಟೈಮ್ ಎಷ್ಟು ಸರ್ ತಗೋತದೆ? ಅದೇ 8 ತಿಂಗಳು. 8 ತಿಂಗಳು ಬಂದು ಬರುತ್ತೆ. ಫಸ್ಟ್ ನಾವು ಸಸಿ ನಡೆದ ಮೇಲೆ 8 ತಿಂಗಳ ನಂತರ ಕಾಯಿ ಕೊಡೋಕೆ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದ್ರ ಜೊತೆಗೆ ನೀವು ಏನೇನು ಬೆಳೆಯತ್ತೀರಿ ಸರ್? ನಾವು ಟಮಾಟ ಅದ ರೀ, ಮತ್ತು ಅಲ್ಲ ಅದ ರೀ, ಅರಿಶಿಣ ಅದ ರೀ. ಓಕೆ. ಇದು ಎಲ್ಲಿ ಹೋಗ್ತದೆ ಮೆಟೀರಿಯಲ್? ನೀವು ಎಲ್ಲಿ ಕಳಿಸ್ಕೊಡ್ತೀರಿ? ನಾವು ಇದು ಬಾಂಬೆ ಕಳ್ಸಿದ್ದೀವಿ ಸರ್. ಬಾಂಬೆ ಕಳಿಸ್ತೀವಿ. ಮತ್ತು ಇವಾಗ ಇದು ಅಂತೂ ನಿಮ್ಮ ಹೊಲದಲ್ಲಿ ಮಾಡಿದಿರಿ. ಈಗ ನಮ್ಮ ರೈತ ಉತ್ಪಾದಕ ಸಂಸ್ಥೆ ಮೂಲಕ ಈ ಸಾಕಷ್ಟು ಏನಂತಂದ್ರೆ ಈಗ ಬಿಸ್ನೆಸ್ ಎಲ್ಲ ಮಾಡಿದಿರಿ ನೀವು. ನಿಮ್ಗೆ ಒಳ್ಳೆ ರೀತಿ ಏನಂತಂದ್ರೆ ಬೀಜಗಳು ಸಿಕ್ಕು. ಸೊ ಬೀಜ ಯಾವ ಬೀಜ ಸಿಕ್ಕು ನಿಮಗೆ ಈ ಸಲ? ಪಪ್ಪಾಯಿ 15 ನಂಬರ್ ಸರ್. ಇಲ್ಲ ಈಗ ಟೊಮೊಟೊ ಇರ್ಬೋದು. ಆಮೇಲೆ ಈಗ ನಮ್ಮ ರೈತ ಉತ್ಪಾದಕ ಸಂಸ್ಥೆಯಿಂದ ಮೊನ್ನೆ ಸೋಯಾಬೀನ್ ಸೀಡ್ಸ್ ಕೊಟ್ಟರು. ಸೋಯಾಬೀನ್ ಯಾವ ಸೀಡ್ಸ್ ಕೊಟ್ಟರು? ಸೋಯಾಬೀನ್ ನ್ಯಾಷನಲ್ ಸೀಡ್ಸ್ದಾಗ ಏಷ್ಯನ್ ಸರ್. ಏಷ್ಯನ್ 135. ಮತ್ತು ಕಾನ್ಫರೆನ್ಸ್ ಅದ ಸರ್, 777 ಅಂತ. ಮತ್ತು KDS ಅದ್ರಾಗೆ KDS ಅದ. ಈಗ ಹೆಚ್ಚಿಗೆ ಯಾವ್ದು ನಮ್ಮ ಸಂಸ್ಥೆ ಮೂಲಕ ರೈತ ಉತ್ಪಾದಕ ಸಂಸ್ಥೆ ಮೂಲಕ ಯಾವ ಸೀಡ್ಸ್ ಕೊಟ್ಟರು? 335 ಸರ್. ಏಷ್ಯನ್ ಚಲೋ, ಒಳ್ಳೆ ಕ್ವಾಲಿಟಿ, ಬೆಳೆನೂ ಚಲೋ ಬಂದದ್ರಿ. ಸೊ ಧನ್ಯವಾದ. ನಮ್ಮ ಕಣಜ ಸರಿ ಕೇಳ್ತೀನಿ. ಮತ್ತು ಈಗ ನಮ್ದೇನು ರೈತ ಉತ್ಪಾದಕ ಸಂಸ್ಥೆ ಅದ, ಈ ಸಲ ಅಂತೂ ಬೀಜ ಕೊಟ್ಟರಿ, ಮತ್ತೇನು ಖರೀದಿ ಮಾಡೋದೇನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ನಮ್ಮ ಅಪೇಕ್ಷೆ ಅದ. ನಮ್ಮ ಸಂಸ್ಥೆ ಕಡೆಯಿಂದ ಏನಂತಂದ್ರೆ, ನಮ್ಮ ಸಂಘದ ವತಿಯಿಂದ ಏನಂತಂದ್ರೆ, ನಾವು ಈಗ ರೈತರಿಗೆ ಏನಂದ್ರೆ ಕಂಪ್ನಿ ಟು ಕಂಪ್ನಿ, ನಮ್ಮ ರೈತರು ಬೆಳೆಗೆ ಲಾಭದಾಯಕ ಬೆಳೆ ಸಿಗಬೇಕಾದ್ರೆ ನಾವು ಡೈರೆಕ್ಟ್ ಕಂಪ್ನಿಗೆ ಏನಂತಂದ್ರೆ ನಾವು ಅಪ್ರೋಚ್ ಆಗಬೇಕು. ನಮ್ಮಲ್ಲಿ ಆ ಖರೀದಿ ಮಾಡ್ತಕ್ಕಂಥ ಒಂದು ಲೈಸೆನ್ಸ್ ನಾವು ಇದು ಮಾಡಿಕೊಂಡು, ನಾವು ರೈತರ ಬಳಿ ನಾವು ಖರೀದಿ ಮಾಡಿಕೊಂಡು ನಮಗೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು, ನಮ್ಮ ಸಂಸ್ಥೆಗೆ ಮಾರ್ಜಿನ್ ಇಟ್ಕೊಂಡು ನಾವೇನಂತಂದ್ರೆ ಕಂಪ್ನಿಗೆ ನಾವು ಇದು ಮಾಡಿದೆವು ಅಂದ್ರೆ ಕಂಪ್ನಿಲಿಂದ ನಮಗೇನಂತಂದ್ರೆ ಅವರು ಕಮಿಷನ್ ನಮ್ಗೆ ಕೊಡ್ತಾರೆ. ನಮ್ಮ ಸಂಸ್ಥೆ ಏನಂತಂದ್ರೆ
ಈ ಅಮೃತ ವಾಹಿನಿ ಸಂಸ್ಥೆ ಏನಂದ್ರೆ ಒಂದು ಬೆಳಿಲಕ್ಕ ಮೂಲ ಏನಂತಂದ್ರೆ ಇದಕ್ಕೆ ಒಂದು ಬಂಡವಾಳ ನಮಗೂ ಏನಂತಂದ್ರೆ ರೈತರ ವತಿಯಿಂದ ರೈತರಿಗಾಗಿ ರೈತರೇ ಇದು ಮಾಡ್ತಕ್ಕಂಥ ಒಂದು ಕಂಪ್ನಿಗೆ ನಾವೇನಂತಂದ್ರೆ ಹೆಲ್ಪ್ ಮಾಡಿದೆವು ಅಂತಂದ್ರೆ ನಾವು ಬೆಳೆದಂಥ ಬೆಳೆ ಈ ದಲ್ಲಾಳರಿಗೆ ಇದು ಮಾಡೋಕ್ಕಿಂತ ನಾವು ಸ್ವಂತ ನಮ್ಮ ರೈತರಿಂದ ತೊಗೊಂಡು ರೈತರ ಮುಖಾಂತರವೇ ಕಂಪ್ನಿಗೆ ನಾವು ಇದು ಮಾಡಿದೆವು ಅಂತಂದ್ರೆ ನಮಗೆ ಈ ಲಾಭದಾಯಕ ಬೆಳೆ ಸಿಗ್ತದೆ ಅಂತ ನಾನು ಅನಿಸಿಕೆ. ಧನ್ಯವಾದಗಳು.